ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ಜಿ ಕೆ ವಿಡಿಯೋಗೆ ಈ ಒಂದು ಜಿ ಕೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೊದಲನೇ ಒಂದು ಕ್ವಶನ್ ನೋಡೋದಾದರೆ ಐಸ್ ಕ್ರೀಮ್ ಕಂಡು ಹಿಡಿದ ದೇಶ ಯಾವುದು? ಇಲ್ಲಿ ಮೊದಲನೇ ಒಂದು ಆಪ್ಷನ್ ಬಂದುಬಿಟ್ಟು USA, ಎರಡನೇ ಒಂದು ಆಪ್ಷನ್ ಬಂದುಬಿಟ್ಟು ಇಟಲಿ, ಮೂರನೇ ಆಪ್ಷನ್ ಬಂದುಬಿಟ್ಟು ಫ್ರಾನ್ಸ್, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ಚೀನಾ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ USA. ಇವಾಗ ಎರಡನೇ ಒಂದು ಕ್ವಶನ್ ನೋಡೋದಾದರೆ ಹಲ್ಲು ಉಜ್ಜುವ ಬ್ರಷ್ ಅನ್ನು ಕಂಡುಹಿಡಿದ ಪ್ರಾಚೀನ ಜನರು ಯಾರು? ಇಲ್ಲಿ ಒಂದನೇ ಆಪ್ಷನ್ ಬಂದ್ಬಿಟ್ಟು ರೋಮನರು, ಎರಡನೇ ಆಪ್ಷನ್ ಬಂದ್ಬಿಟ್ಟು ಈಜಿಪ್ಟನರು, ಮತ್ತು ಮೂರನೇ ಆಪ್ಷನ್ ಬಂದ್ಬಿಟ್ಟು ಗ್ರೀಕರು, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಆಫ್ರಿಕನರು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಈಜಿಪ್ಟನರು. ಇವಾಗ ಮೂರನೆಯ ಒಂದು ಕ್ವಶನ್ ನೋಡೋದಾದರೆ ಪ್ರಾಚೀನ ರೋಮ್ನರು ಬಾಯಿ ತೊಳೆಯಲು ಏನನ್ನು ಬಳಸುತ್ತಿದ್ದರು? ಇಲ್ಲಿ ಮೊದಲನೇ ಒಂದು ಆಪ್ಷನ್ ಬಂದ್ಬಿಟ್ಟು ಉಪ್ಪು ನೀರು, ಎರಡನೇ ಆಪ್ಷನ್ ಬಂದ್ಬಿಟ್ಟು ಕೋಲ್ಗೇಟ್, ಮೂರನೇ ಆಪ್ಷನ್ ಬಂದ್ಬಿಟ್ಟು ವೈನ್, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಮೂತ್ರ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಮೂತ್ರ. ಇವಾಗ ನಾಲ್ಕನೆಯ ಒಂದು ಪ್ರಶ್ನೆ ನೋಡೋದಾದರೆ ಯಾವ ತರಕಾರಿ ಮೂಲಂತಹ ನೇರಳೆ ಬಣ್ಣ ಆಗಿರುತ್ತದೆ? ಇಲ್ಲಿ ಒಂದನೇ ಆಪ್ಷನ್ ಬಂದುಬಿಟ್ಟು ಆಲೂಗಡ್ಡೆ, ಎರಡನೇ ಆಪ್ಷನ್ ಬಂದುಬಿಟ್ಟು ಕ್ಯಾರೆಟ್, ಮೂರನೇ ಆಪ್ಷನ್ ಬಂದುಬಿಟ್ಟು ಈರುಳ್ಳಿ, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ಎಲೆಕೋಸು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಕ್ಯಾರೆಟ್. ಇವಾಗ ಐದನೆಯ ಒಂದು ಪ್ರಶ್ನೆ ನೋಡೋದಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ತಿನ್ನುವ ಹಣ್ಣು ಯಾವುದು? ಮೊದಲನೇ ಆಪ್ಷನ್ ಬಂದುಬಿಟ್ಟು ಸೇಬು, ಎರಡನೇ ಆಪ್ಷನ್ ಬಂದುಬಿಟ್ಟು ಬಾಳೆಹಣ್ಣು, ಮೂರನೇ ಆಪ್ಷನ್ ಬಂದುಬಿಟ್ಟು ಕಿತ್ತಳೆ ಹಣ್ಣು, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ಸ್ಟ್ರಾಬೆರಿ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಬಾಳೆಹಣ್ಣು. ಇವಾಗ ಆರನೆಯ ಒಂದು ಪ್ರಶ್ನೆ ನೋಡೋದಾದರೆ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಯಾವುದು? ಇಲ್ಲಿ ಮೊದಲನೇ ಒಂದು ಆಪ್ಷನ್ ನೋಡೋದಾದರೆ ಆಂಧ್ರ ಪ್ರದೇಶ್, ಎರಡನೇ ಆಪ್ಷನ್ ಬಂದುಬಿಟ್ಟು ತಮಿಳುನಾಡು, ಮೂರನೇ ಆಪ್ಷನ್ ಬಂದುಬಿಟ್ಟು ಕರ್ನಾಟಕ, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ಮಹಾರಾಷ್ಟ್ರ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಂಧ್ರ ಪ್ರದೇಶ್. ಇವಾಗ ಏಳನೆಯ ಒಂದು ಪ್ರಶ್ನೆ ನೋಡೋದಾದರೆ ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಮೊದಲನೇ ಆಪ್ಷನ್ ಬಂದುಬಿಟ್ಟು ಚೀನಾ, ಎರಡನೇ ಆಪ್ಷನ್ ಬಂದುಬಿಟ್ಟು ಅಮೆರಿಕ, ಮೂರನೇ ಆಪ್ಷನ್ ಬಂದುಬಿಟ್ಟು ಐಸ್ಲ್ಯಾಂಡ್, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ರಷ್ಯಾ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಐಸ್ಲ್ಯಾಂಡ್. ಎಂಟನೆಯ ಒಂದು ಪ್ರಶ್ನೆ ನೋಡೋದಾದರೆ ಉಸಿರಾಟ ಸಮಸ್ಯೆಯನ್ನು ಕಡಿಮೆ ಮಾಡಲು ಏನನ್ನು ತಿನ್ನಬೇಕು? ಇವಾಗ ಒಂದನೇ ಆಪ್ಷನ್ ಬಂದುಬಿಟ್ಟು ಬೆಳ್ಳುಳ್ಳಿ, ಎರಡನೇ ಆಪ್ಷನ್ ಬಂದುಬಿಟ್ಟು ಈರುಳ್ಳಿ, ಮೂರನೇ ಆಪ್ಷನ್ ಬಂದುಬಿಟ್ಟು ಕರಿಮೆಣಸು, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ಶುಂಠಿ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಈರುಳ್ಳಿ. ಇವಾಗ ಒಂಬತ್ತನೆಯ ಒಂದು ಪ್ರಶ್ನೆ ನೋಡೋದಾದರೆ ಕವಿಗಳ ಭೂಮಿ ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ? ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಚಿಲಿ, ಎರಡನೇ ಆಪ್ಷನ್ ಬಂದ್ಬಿಟ್ಟು ಚೀನಾ, ಮೂರನೇ ಆಪ್ಷನ್ ಬಂದ್ಬಿಟ್ಟು ಭಾರತ, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಕೆನಡಾ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಚಿಲಿ. ಇಲ್ಲಿ ಹತ್ತನೆಯ ಒಂದು ಪ್ರಶ್ನೆ ನೋಡೋದಾದರೆ ಯಾವ ಗಂಡು ಪ್ರಾಣಿಯು ಗರ್ಭಧರಿಸಿ ತನ್ನ ಮಕ್ಕಳಿಗೆ ಜನ್ಮ ನೀಡುತ್ತದೆ? ಇಲ್ಲಿ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಜಿರಾಫೆ, ಎರಡನೇ ಆಪ್ಷನ್ ಬಂದ್ಬಿಟ್ಟು ಮಂಗ, ಮೂರನೇ ಆಪ್ಷನ್ ಬಂದ್ಬಿಟ್ಟು ಸಮುದ್ರ ಕುದುರೆ, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ನರಿ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಸಮುದ್ರ ಕುದುರೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಅಷ್ಟೇ.